ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಚ್.ಆರ್. ಶ್ರೀನಾಥ್ ಇವರು ಇಂದು ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ದೀಪ ಬೆಳಗಿಸಿ ಮತ್ತು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಶ್ರೇಷ್ಠ ಜಯಂತಿ ಎಂದರೆ ಯಾದವ ಸಮಾಜದ ಶ್ರೀಕೃಷ್ಣ ಜಯಂತಿ ಎಂದು ಸಮಾಜದವರಿಗೆ ಶುಭ ಕೋರಿದರು. ತದನಂತರ ಸಮಾಜದ ವತಿಯಿಂದ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸರ್ವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.
ನಮ್ಮೆಲ್ಲರ ಸಂರಕ್ಷಕನಾಗಿ ವ್ಯಾಸಮುನಿ ಬರೆದಂಥ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧದ ಭೂಮಿಯಲ್ಲಿ ಅರ್ಜುನನಿಗೆ ಒಂದು ಬೋಧನೆಯನ್ನು ಮಾಡ್ತಾನೆ. ಈ ಭೂಮಿ ಮೇಲೆ ನೀನು ದುಃಖಿಸಲು ಕಾರಣವೇನು? ದುಃಖಿಸಲು ನೀನು ಕಳೆದುಕೊಂಡಿರುವುದಾದರೇನು? ಅದು ಇಲ್ಲಿಂದಲೇ ಪಡೆದಿರುವೆ. ಇವತ್ತು ನಿನ್ನದಾಗಿದೆ, ನಾಳೆ ಇನ್ಯಾರದು ಆಗಲಿದೆ. ಪರಿವರ್ತನೆ ಜಗದ ನಿಯಮ ಅಂತೇಳಿ ನೀನು ಈ ಭೂಮಿ ಮೇಲೆ ಬಂದ ಮೇಲೆ ನಿನ್ನ ಕರ್ತವ್ಯವನ್ನು ಅಷ್ಟೇ ಮಾಡಬೇಕು. ಫಲಾಫಲ ಎಲ್ಲ ನನಗೆ ಬಿಟ್ಟಿದ್ದು. ನೀನು ನಿನ್ನ ಕರ್ತವ್ಯಗಳನ್ನು ಕರ್ಮಗಳನ್ನು ಮಾಡಿದ ಮೇಲೆ ನಿನ್ನ ಕರ್ಮ ಮತ್ತು ಕರ್ತವ್ಯಗಳ ಅನುಗುಣವಾಗಿ ಫಲಾಫಲಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಆ ಕಾರಣ ಇದು ನನ್ನ ಮನೆ, ಇದು ನನ್ನ ಹೊಲ, ಇದು ನನ್ನ ಭೂಮಿ ಅಂತ ಏನು ನೀವು ಹೇಳ್ತಾ ಇದ್ದೀರಿ, ಯಾವುದು ನಿನ್ನದಲ್ಲ. ಭೂಮಿ ತಾಯಲ್ಲಿ ಅಂತ ಹೇಳ್ತಿರ್ತಾರೆ, ಇದು ನನ್ನ ಹೊಲ ಅಂತ ಹೇಳ್ತಿರ್ತೀರಿ ನೀವು. ಆದರೆ ಆ ಭೂಮಿ ತಾಯಿ ಹೇಳುತ್ತೆ, ನಿಮ್ಮ ತಾತ ಇಲ್ಲಿ ಹಂಗೆ ಹೋದ, ನಿಮ್ಮಪ್ಪ ಹಿಂಗೆ ಹಂಗೆ ಹೋದ, ನೀನು ಕೂಡ ಇಲ್ಲೇ ನಂದು ಅಂತಂತೆ. ನಿನ್ನಂತರು ಸಾವಿರಾರು ಮಂದಿ ಭೂಮಿ ಮೇಲೆ ಇದನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ನಿನ್ನದಾಗಿದೆ, ನಾಳೆ ಇನ್ಯಾರದು ಆಗಲಿದೆ ಅಂತಕ್ಕಂಥ ಮಾತನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭೂಮಿಗೆ ಅವತರಿಸಿ ಧರ್ಮೋಪದೇಶವನ್ನು ಮಾಡಿ ಇಲ್ಲಿ ಫಲಾಫಲಗಳನ್ನು ಬಯಸ ನೀನು ಏನಾದರೂ ಕೊಡೋದಕ್ಕೆ ವಾಗ್ದಾನ ಮಾಡೋದಕ್ಕೆ ನೀನು ಯಾವುದೇ ಅಧಿಕಾರ ಇಲ್ಲ. ಇಲ್ಲಿ ಹುಟ್ಟಿದ ಮೇಲೆ ನಿನ್ನ ಕರ್ತವ್ಯದ ಅಷ್ಟೇ ಮಾಡಬೇಕಂತ ಹೇಳಿ ಇವತ್ತು ಆ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡತಕ್ಕಂಥ ಭಗವದ್ಗೀತೆಯೊಳಗೆ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂಥ ಒಂದು ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯನ್ನು ನಾವು ಮಾಡ್ತಿರುವುದು. ಜಯಂತಿ ಮಾಡೋದರ ಜೊತೆಗೆ ಆ ಶ್ರೀಕೃಷ್ಣ ಪರಮಾತ್ಮ ಏನು ಭಗವದ್ಗೀತೆಯಲ್ಲಿ ಹೇಳೋಗಿದ್ದಾನೆ, ನಮ್ಮ ಹಿಂದೂ ಧರ್ಮದ ಪವಿತ್ರವಾದ ಗ್ರಂಥಗಳಾದ ರಾಮಾಯಣ ಮಹಾಭಾರತಗಳು ನಮ್ಮ ಭಾರತದ ಎರಡು ಕಣ್ಣುಗಳು. ನಮ್ಮ ಭಾರತದ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ಉಳಿಸಿ ನಾವೆಲ್ಲರ ಬೇರೆ ಬೇರೆ ಧರ್ಮಗಳಿದ್ದರೂ ಕೂಡ ಅವಾದೋ ಮೇಹಕ್ಕೆ ಅಲಗಲಗ ಭಾಷೆ ಅಲಗಲ ದೇಶ ಇದ್ದರೂ ಕೂಡ ಅಖಂಡ ಭಾರತದ ಎರಡು ಕಣ್ಣುಗಳು ರಾಮಾಯಣ ಮಹಾಭಾರತಗಳು ಅಂತಕ್ಕಂಥದ್ದನ್ನು ನಾವು ಇಟ್ಕೊಳ್ಬೇಕು. ಇಂಥ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾವೆಲ್ಲರೂ ನೋಡಿದ್ದೀರಿ. ಅನೇಕ ಚಿತ್ರಗಳ ಮುಖಾಂತರ ಅದರ ಮುಖಾಂತರ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅಂಥ ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯ ದಿವಸ ವಲ್ಲ ಸಮಾಜ ಏನು ಶ್ರೀಕೃಷ್ಣನ ಒಂದು ವಂಶಸ್ಥರಾಗಿರುವಂಥ ನೀವು ಇವತ್ತು ಬಹಳ ಪುಣ್ಯವಂತರು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಬೇರೆ ಕೆಲಸ ಇರುವುದರಿಂದ ನನ್ನನ್ನು ಕರೆಯಿಸಿ ಗೌರವಿಸಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಬಹಳ ಪವಿತ್ರವಾದ ಸಮಾಜ. ಎಲ್ಲ ಸಮಾಜದ ಜಯಂತಿಗಳನ್ನು ಆಚರಣೆ ಮಾಡಿದ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಜಯಂತಿ ಅಂದರೆ ಕೃಷ್ಣ ಜಯಂತಿ. ಯಾಕಂದರೆ ಕೃಷ್ಣನಿಗೆ ಯಾವ ಸ್ಥಾನ ಇಲ್ಲ, ಅದಕ್ಕಿಂತ ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದರಿಂದ ಕೊನೆಯದಾಗಿ ಪರಮಾತ್ಮನ ಸಹವಾಸ ಮಾಡಬೇಕಂತ ಈ ಸಮಾಜ ಬಹಳ ಪುಣ್ಯ. ಯಾಕಂದರೆ ಪ್ರತಿ ವರ್ಷ ಗೋವುಗಳನ್ನು ರಕ್ಷಣೆ ಮಾಡತಕ್ಕಂಥ ಹಿಂದೂ ಸಮಾಜದ ನಿಜವಾದ ರಕ್ಷಣೆ ಮಾಡತಕ್ಕಂಥ ಏನೆಲ್ಲ ಯಾವ ಸಮಾಜ ಇದ್ದರೆ ಅದು ಯಾವ್ದಾವ ಸಮಾಜ. ಯಾಕಂದರೆ ಗೋವುಗಳ ಎಲ್ಲ ಹಿಂದೂಗಳು ರಕ್ಷಣೆ ಮಾಡಬೇಕಂತೇಳಿ ಒಂದು ಕೂಗಲ್ ಇದೆ ಇಡೀ ಭಾರತ ದೇಶದಲ್ಲಿ. ಆದರೆ ನಿಜವಾಗಲೂ ರಕ್ಷಕರು ಯಾವ ಗೋವುಗಳಲ್ಲಿ ಪ್ರತಿ ನಿತ್ಯ ರಕ್ಷಣೆ ಮಾಡಿ ಅದನ್ನು ಸೇವೆಯನ್ನು ಮಾಡತಕ್ಕಂಥ ಯಾವ ಥರ ಪರಮಾತ್ಮ ತನ್ನ ಆಯ್ಕೆಯನ್ನು ಮಾಡ್ತಿಲ್ಲ ಅದೇ ರೀತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಸರ್ಕಾರವು ಯಾವುದೋ ಸಮಾಜಕ್ಕೆ ಯಾವುದೇ ಸರ್ಕಾರದಲ್ಲಿ ಮತ್ತು ಯಾವುದೋ ಸಮಾಜಕ್ಕೆ ಸ್ವರೂಪ
ಹೇಳಿದಾಗೆ ಈ ಸಂದರ್ಭದಲ್ಲಿ ಕಾಣಬರ್ತಿದೆ. ಯಾಕಂದರೆ ಇದು ನಾಯಕತ್ವದ ಕೊರತೆ ಆದರೆ ಯಾವ್ಯಾವ ಭಾರತದ ನಾಯಕರು ದೊಡ್ಡ ನಾಯಕರಿದ್ದಾರೆ. ಆದರೆ ನಾವು ಎಲ್ಲ ಹಿಂದೂ ಸಮಾಜದವರು ಈ ಸಮಾಜದ ಕೈಗೆ ಜವಾಬ್ದಾರಿ ಇದೆ. ನಾವು ಅನೇಕ ಹಿಂದೂಗಳ ನಾಯಕರು ಸಮಾಜದಲ್ಲಿದ್ದಾರೆ. ಅತಿ ಹಿಂದೂಗಳು ಈ ಹಿಂದೂಗಳ ಸಮಾಜದ ಹೇಳಿಕೆಗಾಗಿ ಇವತ್ತು ಗೌರಿ ಸಮಾಜದವರು, ಇವತ್ತು ಹೈದರಾಬಾದ್ ಸಮಾಜದ ಅನೇಕ ಹಿಂದೂ ಸಮಾಜಗಳಿಗೆ ಇದು ನಾಯಕತ್ವದ ಕೊರತೆ. ಅದರಿಂದ ನಾವು ಬಹಳ ಜಾಗೃತರಾಗಬೇಕು. ಮುಂದೆ ನಮ್ಮದೇ ಆದಂತಹ ಹೋರಾಟ ನಾವು ಮಾಡ್ಕೊಂತ ಬಂದಾಗ ಯಾಕಂದರೆ ಜಯಿಸಲು ಅಂತರ್ಗತ ಇರ್ತದೆ. ಅದನ್ನು ನಾವು ಬುನಾದಿ ಗಟ್ಟಿಯನ್ನು ಮಾಡಬೇಕು. ನಮ್ಮ ಸಮಾಜವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ನಾವು ಸಮಾಜವನ್ನು ಕೊಂಡೊಯ್ಯತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದರಿಂದ ನಾವೆಲ್ಲರೂ ಈ ಒಂದು ಪವಿತ್ರವಾದ ಜಯಂತಿ ತಾವೇನು ಮಾಡಿದ್ದೀರಿ, ಇದು ಯಾವತ್ತೂ ಯಾಕಂದರೆ ಕ್ರಿಶ್ಚಿಯನ್ ಜಯಂತಿ ಮಾಡಬೇಕಂದ್ರೆ ಮಾಮೂಲಿಯಲ್ಲೇ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕು. ಕ್ರಿಶ್ಚಿಯನ್ ಜಯಂತಿ ಯಾವುದೋ ಸಮಾಜವಲ್ಲ, ಪ್ರತಿಯೊಬ್ಬ ಹಿಂದೂ ಸಮಾಜವು ಕ್ರಿಸ್ತನ ಬಂದರೆ ಎಲ್ಲರಿಗೂ ಈ ಇಂಥ ಕಾರ್ಯಕ್ರಮ ಭಾಗವಹಿಸಿ ಈ ಕ್ರಿಶ್ಚಿಯನ್ ಜಯಂತಿ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಬೇಕು. ಮತ್ತು ಮುಂದೆ ಸಮಾಜದ ಹೋರಾಟಕ್ಕೆ ರೂಪುಗಳನ್ನು ಮಾಡೋಣ. ಯಾವುದೋ ಒಂದು ಕೇಳ್ಕೊಳ್ತೇವೆ. ಯಾಕಂದರೆ ಹಳ್ಳಿಗಳಲ್ಲಿ ಮನೆಗಳಿಲ್ಲ, ಈ ಸಮಾಜಕ್ಕೆ ನಿರ್ವಹಿಸಲಿಲ್ಲ. ಮತ್ತು ಆದಷ್ಟು ಇವತ್ತು ತೊಂದರೆಗೆ ಒಳಗಿರ್ತಕ್ಕಂಥ ಸಮಾಜಗಳಿಗೆ ನಾವೆಲ್ಲ ಸೇರಿಕೊಂಡು ನಾವು ಒಂದು ಕಾರ್ಯರೂಪದಲ್ಲಿ ಮಾಡಿಕೊಂಡು ಇವತ್ತು ಸಮಾಜದ ಭಾರತ ಸಮಾಜದ ವಿಶೇಷವಾಗಿ ಅತಿ ಹಿಂದೂ ಸಮಾಜ ಯಾವ ಸಮಾಜ. ಅದರಿಂದ ತಾವೆಲ್ಲರೂ ನಾವು 4-12 ಗಂಟೆ ಆದಾಗ ಈ ಸಮಾಜ ಸೇವೆಗಾಗಿ ನಾನು ಯಾವತ್ತೂ ಸಿದ್ಧವಾಗಿದ್ದೀನಿ. ಅದರಿಂದ ತಾವೆಲ್ಲರೂ ಇವತ್ತು ಯಾವುದೇ ಕಷ್ಟಗಳು ಇದ್ದರೂ ನಾವು ಬಂದು ನನ್ನ ಮನೆಗೆ ಬಂದರೆ ಈ ಸಮಾಜಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಮುಂದೆ ಹೇಳ್ತಾ ನನ್ನ ಮುಂದೆ ಕೆಲವು ಕಾರ್ಯಕ್ರಮಗಳಿವೆ.
ರೀತಿ ಏನಪ್ಪ ಅಂತಂದರೆ ಈ ದೇಶದ ದಲಿತ ಸಮುದಾಯನ ಗುರುತಿಸ್ತಾ ಹೋಗ್ತಕ್ಕಂಥದ್ದು ನನಗೊಂಥರ ಏನಪ್ಪ ಅಂತಂದರೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಈ ರಾಜ್ಯದ ಮೀಸಲಾತಿ ವ್ಯವಸ್ಥೆಗೆ ನಾನು ನೇರವಾಗಿ ಬರ್ತೀನಿ. ಇವತ್ತೇನು ದಲಿತ ಸಮುದಾಯಗಳೇನಿದ್ದೀವಿ, ನಾವು SC ST ಸಮುದಾಯಗಳ ಜೊತೆಗೆ ಇವತ್ತು ಯಾದವ ಸಮುದಾಯ ಕೂಡ, ಇವತ್ತು ಗೊಲ್ಲ ಸಮುದಾಯ ಅವರ ಬದುಕನ್ನ ಏನಪ್ಪ ಅಂದ್ರೆ ಗೋಕುಲ ಮೇಲ್ಸದ್ರ ಜೊತೆಗೆ ಏನಪ್ಪ ಅಂದ್ರೆ ಅನೇಕ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ವಾಸ ಮಾಡಿಸ್ತಾ ಇದ್ದಾರೆ. ಇವತ್ತು ಅಂಥ ಒಂದು ಸಮುದಾಯನ ಉಳಿಸಿ ಅವರಿಗೆ ಮೀಸಲಾತಿ ವ್ಯವಸ್ಥೆಗೆ ನ್ಯಾಯ ಕಲ್ಪಿಸ್ಕೊಡ್ಬೇಕಂತೇಳಿ ನಾನು ಕಳೆದ 2 ವರ್ಷದ ಹಿಂದೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಏನಪ್ಪ ಅಂದ್ರೆ ವಿಷಯನ ಪ್ರಸ್ತಾಪ ಮಾಡಿದ್ದೆ. ಬಟ್ ಈ ರಾಜ್ಯದಲ್ಲಿ ನಮ್ಮನ್ನು ಆಳ್ತಾ ಇರತಕ್ಕಂಥ ಸರ್ಕಾರಕ್ಕೆ ಈ ಸಮುದಾಯದ ಕೂಗು ಮುಟ್ಟಲ್ಲೇನೋ ಅಂತಕ್ಕಂಥ ಒಂದು ನೋವು ಕೂಡ ಒಂದು ಕಡೆ ಆಗುತ್ತೆ. ಇವತ್ತು ಈ ಮೀಸಲಾತಿ ಒಳ ಮೀಸಲಾತಿ ವ್ಯವಸ್ಥೆ ಬಂದ ಮೇಲೆ ಕೆಲವು ಸಮುದಾಯಗಳು, ಹಲವಾರು ಸಮುದಾಯಗಳು ಪಡ್ತಾ ಇರ್ತಕ್ಕಂಥ ಕಷ್ಟಗಳನ್ನ ನೋಡಿದ್ವಿ. ನಮ್ಮ ಬದುಕು ಕೂಡ ಅವರಿಗಿಂತ ಏನು ಕಡಿಮೆ ಇಲ್ಲ. ಇವತ್ತು ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ನಗರದಲ್ಲಿ ಏನಪ್ಪ ಅಂದ್ರೆ ವಾಸ ಮಾಡ್ತಾ ಇದ್ರೆ ಇವತ್ತೇನಾದರೂ ಗುಡ್ಡಗಾಡ ಮತ್ತು ಪ್ರಾಣಿಗಳ ಜೊತೆಗೆ ಏನಪ್ಪ ಅಂದ್ರೆ ಕಾಡು ಪ್ರಾಣಿಗಳ ಜೊತೆಗೆ ಜೀವನ ಮಾಡೋದ್ರ ಜೊತೆಗೆ ಇವತ್ತು ಗೋರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ರೆ ಅದು ಏನಪ್ಪ ಅಂದ್ರೆ ಗೊಲ್ಲ ಸಮುದಾಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ನಾನು ಈ ಸಮುದಾಯದ ಮಕ್ಕಳನ್ನು ಕೇಳಿಕೊಳ್ಳೋದಿಷ್ಟೇ, ಇವತ್ತು ಜಗತ್ತು ಬಹಳಷ್ಟು ಮುಂದುವರಿತಾ ಇದೆ. ದಯಮಾಡಿ ಏನಪ್ಪ ಅಂತಂದ್ರೆ ಈ ಮೀಸಲಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಬಿಡ್ರಿ. ಇವತ್ತು ನಾವು ಮನಸ್ಸು ಮಾಡಿದ್ರೆ ನಾವು ಏನು ಕಮ್ಮಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸಮುದಾಯದ ಮಕ್ಕಳು ಏನಪ್ಪ ಅಂತಂದ್ರೆ ಸೀರಿಯಸ್ ಆಗಿ ಏನಪ್ಪ ಅಂತಂದ್ರೆ ಶಿಕ್ಷಣ ಪಡ್ಕೊಳ್ಬೇಕು. ಈ ಜಗತ್ತಿನ ಗೆಲ್ಲೋದಕ್ಕೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಮತ್ತು ಇನ್ಯಾವುದರಿಂದ ಮಾತ್ರ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಕೂಡ ಈ ಸಮುದಾಯದ ಮಕ್ಕಳಿಗೆ ಏನಪ್ಪ ಅಂದ್ರೆ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಮುದಾಯದ ಜನ ಬಹಳಷ್ಟು ಸ್ವಾಭಿಮಾನಿಗಳು, ಸಾವಿನ ಮೇಲೆ ಬದುಕನ್ನ ಏನಪ್ಪ ಅಂತ ಕೇಳಿರ್ತಕ್ಕಂಥವ್ರು. ನೀವೆಲ್ಲರೂ ಕೂಡ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ನಾನು ಒಂದೇ, ನಿಮ್ಮ ಮಕ್ಕಳನ್ನ ಏನಪ್ಪ ಅಂದ್ರೆ ವಿದ್ಯಾವಂತರು ಮಾಡಿ ಅಂದಾಗ ಮಾತ್ರ ಅವರಿಗೆ ಸಾಮಾಜಿಕವಾದ ನ್ಯಾಯ ಸಿಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮಗೇನು ಸಿಗಬೇಕು, ಸಂವಿಧಾನಬದ್ಧವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳು ನಮಗೆ ಸಿಗೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಸಮುದಾಯದ ಎಲ್ಲ ಹಿರಿಯರು ಮತ್ತು ಏನಪ್ಪ ಅಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಏನಪ್ಪ ಅಂದ್ರೆ ನಾವು ಮನವಿ ಮಾಡಿಕೊಳ್ಳುವ ಮೂಲಕ ಇವತ್ತು ಸಣ್ಣದೇ ಸಣ್ಣ ಸಮುದಾಯ ಇದ್ರೂ ಕೂಡ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅತ್ಯಂತ ಏನಪ್ಪ ಸಂಘಟನಾತ್ಮಕವಾಗಿ ನನ್ನ ಮಿತ್ರರಾಗಿರ್ತಕ್ಕಂಥ ಅನ್ಮೇಶ್ ಯಾದವ್ ಅವರು ಕೂಡ ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ತಿಳಿಸೋದ್ರ ಮೂಲಕ ಇವತ್ತು ಎಲ್ಲೆಲ್ಲಿಂದ ನಾವು ಬಂದಿದ್ವಿ. ತುಂಬ ಸಂತೋಷ. ನಾನು ಪ್ರತಿ ವರ್ಷ ಈ ಕಾರ್ಯಕ್ರಮನ ನಾನು ಏನಪ್ಪ ಅಂದ್ರೆ ಅಟೆಂಡ್ ಮಾಡ್ತೀನಿ. ಇವತ್ತು ಅನೇಕ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಿಂದ ಒಂದು ಸಮುದಾಯ